ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ನಿನ್ನೆ ಈ ಒಂದು ಜಿಲ್ಲೆಗಳಿಗೆ 100% ಹಣ ಜಮಾ ಆಗಿರ್ತಕ್ಕಂಥದ್ದು. ಸೊ ಲೈವ್ ಪ್ರೂಫ್ ಆಗಿ ತೋರಿಸ್ತಾ ಹೋಗ್ತೇನೆ. ಸೊ ಇವತ್ತು ಕೂಡ ಈ ಒಂದು ಮೊದಲು ಈ 13 ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ 100% ಹಣ ಜಮಾ ಆಗ್ತದೆಯಾ ಇಲ್ವಾ, ಸೊ ಈ ಎಲ್ಲ ಮಾಹಿತಿಗಳನ್ನ ನಾವು ತಿಳಿತಾ ಹೋಗೋಣ. ಬಹಳಷ್ಟು ದಿನ ಆಯಿತು ವೇಟ್ ಮಾಡ್ತಾ ಇದ್ವಿ, ಬರೀ ಎಲ್ಲ ಕಂತುಗಳಲ್ಲಿ ಲೇಟ್ ಮಾಡ್ತಾನೆ ಇದೆ ಸರ್ಕಾರ, ಡಿಲೇ ಮಾಡ್ತಾನೆ ಇದೆ. ಹಾಗಾದ್ರೆ ಈಗಲಾದ್ರೂ 19ನೇ ಕಂತಿನ 20ನೇ ಕಂತಿನ ಬಿಡುಗಡೆ ಮಾಡ್ತಾ ಇದೆಯಾ? ಸೊ ಈ ಒಂದು ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ನ ಕೊಡ್ತಾ ಇರ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ 19ನೇ ಕಂತಿನ ಹಾಗೂ 20ನೇ ಕಂತಿನ ನಮಗೆ ಈ ಒಂದು ತಿಂಗಳಲ್ಲಿ ಕ್ಲಿಯರ್ ಆದರೆ ಮುಂದಿನ ತಿಂಗಳು ಹಿಡ್ಕೊಂಡು ಒಂದೊಂದಾಗಿ ನಾವು ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಅಂದರೆ 18ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ ಆಗಿರುತ್ತೆ, 19ನೇ ಕಂತಿನ ಅಂದರೆ ಫೆಬ್ರವರಿದಾಗಿರುತ್ತೆ, 20ನೇ ಕಂತಿನ ಹಣ ಅಂದರೆ ಮಾರ್ಚ್ದಾಗಿರುತ್ತೆ. ತದನಂತರ ಇದೆಲ್ಲವೂ ಕೂಡ ಕ್ಲಿಯರ್ ಆದಂಗೆ ಆಗುತ್ತೆ. ಈ ಒಂದು ಏಪ್ರಿಲ್ ತಿಂಗಳ ಹಣ ಮೇನಲ್ಲಿ ಪಡ್ಕೊಳ್ಬೋದು, ಮೇದು ಜೂನ್ನಲ್ಲಿ, ಜೂನ್ದು ಜುಲೈನಲ್ಲಿ, ಈ ರೀತಿ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಸರ್ಕಾರಿ ವೇತನದ ಸರ್ಕಾರಿ ನೌಕರಸ್ಥರ ವೇತನ ಹೇಗೆ ಜಮಾ ಆಗ್ತಾ ಇರುತ್ತೆ ಆ ರೀತಿ ಪಡ್ಕೊಳ್ತಾ ಹೋಗ್ಬೋದಪ್ಪ. ಆದರೆ ಸರ್ಕಾರ ಇಲ್ಲಿ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ. ಈಗ ಬರೀ ಈ ತಿಂಗಳಲ್ಲಿ 18ನೇ ಕಂತಿನ ಮಾತ್ರ ಹಾಕಿದೆ. 19ನೇ ಕಂತಿನ ಲಕ್ಷ್ಮೀ ಬಳಕರವರು 2 ವಾರದ ಹಿಂದೆನೇ ಹೇಳಿದ್ರು ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ. ಯಾವಾಗಪ್ಪ ಅಂದರೆ ಏಪ್ರಿಲ್ ತಿಂಗಳು ಸ್ಟಾರ್ಟ್ ಆಗುವಂತಹ ಸಂದರ್ಭದಲ್ಲಿ, ಹೊಸ ಬಜೆಟ್ ಪ್ರಾರಂಭವಾಗುವಂತಹ ಸಂದರ್ಭದಲ್ಲಿ, ಯಾಕಂದರೆ ನಿಮ್ಗೆ ಗೊತ್ತಿರುವಂತಹ ವಿಷಯ, ಮಾರ್ಚ್ ಎಂಡು ಇದು ಬಜೆಟ್ ಮುಗೀತದೆ, 2024 ಮುಗಿಯುತ್ತದೆ. ಏಪ್ರಿಲ್ನಲ್ಲಿ 2025 ಬಜೆಟ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 51,000 ಕೋಟಿಯನ್ನು ಈ ಒಂದು 5 ಗ್ಯಾರಂಟಿ ಯೋಜನೆಗಳಿಗಾಗಿ, ಪಂಚ ಗ್ಯಾರಂಟಿಗಳಿಗಾಗಿ ಮೀಸಲಿಡಲಾಗಿತ್ತು. ಅದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ಗೃಹಲಕ್ಷ್ಮಿಗೆ ಕೊಡಲಾಗ್ತದೆ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಸಾಕಷ್ಟು ಹೆಲ್ಪ್ ಆಗ್ತದೆ. ಇಟ್ಟಿನ ಗಿರಣಿಗಳನ್ನು ಇಟ್ಟಿದ್ದಾರೆ, ಒಬ್ಬೊಬ್ಬರು ಕಿರಾಣಿ ಶಾಪ್ಗಳನ್ನು ಇಟ್ಟಿದ್ದಾರೆ, ಒಬ್ಬೊಬ್ಬರು ಶಾಲಾ ಕಾಲೇಜು ಮಕ್ಕಳ ಫೀಸ್ಗಳನ್ನು ಕಟ್ಕೊಂಡಿದ್ದಾರೆ, ಇನ್ನು ವಸ್ತುಗಳನ್ನು ಖರೀದಿ ಮಾಡ್ಕೊಂಡಿದ್ದಾರೆ. ಇನ್ನು ಸಾಕಷ್ಟು ಹಲವಾರು ನೋಡಿದ್ರಿ, ವಯಸ್ಸಾದ ಅಜ್ಜಿ ಒಬ್ಬೊಬ್ಬರು ಹೋಳಿಗೆ ಊಟವನ್ನು ಮಾಡಿಸಿದ್ರು, ಒಬ್ಬೊಬ್ಬರು ಬೋರ್ವೆಲ್ಗಳನ್ನು ಹೊಡ್ಸ್ಕೊಂಡ್ರು. ಮೊನ್ನೆ ಅತ್ತೆ ಸೊಸೆ ಇಬ್ಬರು ಕೂಡಿಸಿ ಬೋರ್ವೆಲ್ಲನ್ನು ಹೊಡಿಸಿರುವಂಥದ್ದು. ಸೊ ಈ ರೀತಿ ಎಲ್ಲವೂ ಕೂಡ ಹೆಲ್ಪ್ ಆಗ್ತಾ ಇದೆ. ಗೃಹಲಕ್ಷ್ಮಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದಂತಹ ಸದ್ದು ಮಾಡ್ತಾ ಇದೆ. ಆದರೆ ಇಲ್ಲಿ ನೋಡಿದ್ರೆ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ. ಸೊ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇಲ್ಲಿ ಹೇಳಿದ್ರು 2,500 ಕೋಟಿ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ, 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರೋದು ಬಾಕಿ ಇದೆ ಅಂತ ಹೇಳಿದರು. ಸೊ ತದನಂತರ ಈಗ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಆಲ್ರೆಡಿ ಹೋಗಿ ಹಣ ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಲ್ಲಿಯೇ ಬಂದಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೂಡ ಕೊಟ್ಟಿದ್ರು. ಆದರೆ ನಿಮ್ಮ ಖಾತೆಗಳಿಗೆ ಜಸ್ಟ್ ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ರು. ಆದರೆ ಇಷ್ಟೊಂದು ಡಿಲೇ ಆಗತ್ತೆ ಅಂತ ಅನ್ಕೊಂಡಿರಲಿಲ್ಲ. ಈಗ ಸದ್ಯಕ್ಕೆ ಆಲ್ರೆಡಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇರತಕ್ಕಂಥದ್ದು 19-20ನೇ ಕಂತಿಗಾಗಿ. ಆಲ್ರೆಡಿ ಈಗ ಟ್ರಯಲ್ ಕೂಡ ಮಾಡಲಾಗಿದೆ, ಯಾವುದೇ ತಾಂತ್ರಿಕ ದೋಷ ಕಾಣಿಲ್ಲ. ಯಾಕಂದರೆ ಪ್ರತಿಯೊಂದು ಕಂತಿನ ಹಣ, ಯಾವ ಕಂತಿನ ಹಣ ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ ನೋಡಿ ಅಮೌಂಟ್ ಹಾಕಲಿಕ್ಕೆ, ಆ ಒಂದು ಪ್ರತಿಯೊಂದು ಕಂತು ಆದಮೇಲೆ ಇಲ್ಲಿ ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅನ್ನೋಂಥದ್ದನ್ನು ಸರಿಯಾಗಿ ಚೆಕ್ ಮಾಡಲಾಗ್ತದೆ. ಸೊ ಚೆಕ್ ಮಾಡಿ ತದನಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಲಾಗ್ತದೆ, ಓಕೆನಾ. ಸೊ ಈಗೂ ಕೂಡ ಅದೇ ಸಂದರ್ಭ ನಡೀತಾ ಇರುವಂಥದ್ದು. ಸೊ ಸರಿಯಾಗಿ ಚೆಕ್ ಮಾಡಿದ್ದಾರೆ. ಈಗ ತಾಂತ್ರಿಕ ದೋಷ ಯಾವುದೇ ರೀತಿ ಆಗಿಲ್ಲ, ಈ ಅವರು ಸರಿಯಾಗಿ ಚೆಕ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇನ್ನು ನಿಮ್ಮ ಖಾತೆಗಳಿಗೆ ಈಗಲಾದು ಬರತ್ತಾ ಅಂತ ಹೇಳ್ಬಿಟ್ಟು ಕಾಯ್ತಾ ನೋಡೋದಾದ್ರೆ, ಈಗ 19ನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಸೊ ಈಗ 20ನೇ ಕಂತಿನ ಮೇ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ. ಈಗಾಗಲೇ ಒಂದು ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ 19ನೇ ಕಂತಿನ ಮಾತ್ರ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಜಮಾ ಆಗುತ್ತೆ, 20ನೇ ಕಂತಿನ ನೆಕ್ಸ್ಟ್ ಮೇನಲ್ಲಿ ಜಮಾ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಹೌದು, ಇದು ನಿಜಾನೇ. 19ನೇ ಕಂತಿನ ಇದೇ ವಾರದಲ್ಲಿ ಬಿಡುಗಡೆ ಆಗಿ ನಿಮ್ಮ ಖಾತೆಗಳಿಗೆ ಬಹಳ ದಿನ ಏನು ತೆಗೆದುಕೊಳ್ಳೋದಿಲ್ಲ, ಆದರೆ ಬಿಡುಗಡೆ ಆಗಬೇಕಷ್ಟೇ, ಸರಿಯಾಗಿ ಜಮಾ ಆಗಬೇಕಷ್ಟೇ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಈಗ ಹಾಸನ ಆಗಿರಲಿ, ಗದಗ ಆಗಿರಲಿ, ಬಳ್ಳಾರಿ, ದಕ್ಷಿಣ ಕನ್ನಡ, ದಾವಣಗೆರೆ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಇನ್ನು ಉಳಿದಂತಹ ಸಾಕಷ್ಟು ಟ್ರಯಲ್ ಮಾಡಲಾಗಿದೆ, ಅಲ್ಲಿ ಜಮಾ ಆಗಿದೆ ಅಂದರೆ ಜಮಾ ಮಾಡಲಿಕ್ಕೆ ಸ್ಪೀಡಾಗಿ ಇಲ್ಲಿ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಬರೀ ಟ್ರಯಲ್ ಮಾಡಿದ್ದಾರೆ ಅಷ್ಟೇ. ಇನ್ನು ಸ್ಪೀಡಾಗಿ ಜಮಾ ಮಾಡಬೇಕಾಗಿದೆ. ಇನ್ನು 13 ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋದಾಗಿದ್ರೆ ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಲಿದೆ. ಈ ಒಂದು ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳವರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೂ ಕೂಡ ಹಂತವಾಗಿ ಟೋಟಲಿ ಗೃಹಲಕ್ಷ್ಮಿ 19ನೇ ಕಂತಿನ 20ನೇ ಕಂತಿನ ಸ್ಪೀಡಾಗಿ ಜಮಾ ಆಗಲಿಕ್ಕೆ ಪ್ರಾರಂಭವಾದರೆ ಬರೀ ಒಂದು ವಾರ ಸಾಕು, ನಿಮ್ಮ ಖಾತೆಗಳಿಗೆ 4,000 ಬಂದು ತಲುಪಿರುತ್ತೆ. ಅದು ಸರ್ಕಾರ ಇಲ್ಲಿ ಎಚ್ಚೆತ್ತುಕೊಂಡು ಸರಿಯಾಗಿ ಹಣ ಜಮಾ ಮಾಡಬೇಕಷ್ಟೇ. ಸರ್ಕಾರ ಸ್ಪೀಡಾಗಿ ಹಣ ಜಮಾ ಮಾಡಿದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗೋದಿಲ್ಲ.
ಅದು ಸರಿಪಡಿಸ್ಬೇಕು, ನಾವು ಹಣ ಹಾಕಲೇಬೇಕಂತ ಅಂದ್ಕೊಂಡಿದ್ದೆ. ಆದರೆ ಅದಕ್ಕೇನು 2 ದಿನವೂ ಹತ್ತೋದಿಲ್ಲ, ಅಷ್ಟು ಸ್ಪೀಡಾಗಿ ಹಣ ಹಾಕ್ಬೋದು. ಆದರೆ ಸರ್ಕಾರವೇ ಡಿಲೇ ಮಾಡ್ತಾ ಇದೆ ಅಂದ್ರೆ ಬಳಿಕ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನು ಇನ್ಫಾರ್ಮೇಷನ್ ಸಿಗುತ್ತೋ ಅದನ್ನು ಮಾತ್ರ ನಾವು ನಿಮಗೆ ಕಳಿಸ್ತಿರ್ತೀವಿ. ಸೊ 100% ಹಣ ಈ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಸುದ್ದಿಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರು. ಈಗ ಬಿಡುಗಡೆ ಮಾಡಿದ್ದಾರೆ, ಕೆಲವೊಂದಿಷ್ಟು ಫಲಾನುಭವಿಗಳು ಜಮಾ ಆಗಿದೆ. ಇನ್ನು ಎಲ್ಲರಿಗೂ ಕೂಡ ಸ್ಪೀಡಾಗಿ ಜಮಾ ಮಾಡಬೇಕಷ್ಟೇ. ಈಗ ಅತಿ ಸ್ಪೀಡಾಗಿ ಜಮಾ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೂ ಕೂಡ ನಮ್ಮ ಮನವಿ ಇರುತ್ತೆ. ಸೊ ನೋಡಿ, ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇಷ್ಟ ಆಗಿತ್ತು ತಿಳಿಸಿದ್ವಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.